ಇವತ್ತು ಯುಡಾಸ್ ಪ್ಲಸ್ MHRDನಲ್ಲಿ ಸ್ಟೂಡೆಂಟ್ ಪ್ರೊಫೈಲನ್ನು ಅಂದರೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಅಪ್ಡೇಟನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ GP EP FP ಅಂತ ಹೇಳಿ ಬರ್ತದೆ ರೀ. ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಯಾವ ರೀತಿಯಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಅದನ್ನು ಅಪ್ಡೇಟ್ ಮಾಡಬೇಕು ಅಂಥೇಳಿ ತಿಳಿದುಕೊಳ್ಳೋಣ. ಮೊದಲು ಯುಡಾಸ್ ಪ್ಲಸ್ ಲಾಗಿನ್ ಮಾಡಿರಿ. ಯುಡಾಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮದು ಲಾಗಿನ್ ಎಲ್ಲ ಎಂಟರ್ ಮಾಡಿರಿ. ಅಲ್ಲಿ ನಂತರ ಲಾಗಿನ್. ಇಲ್ಲಿ 2025 ಮತ್ತು 26ನೇ ಸಾಲಿಂದು ಅಕಾಡೆಮಿಕ್ ಇಯರನ್ನು ಸೆಲೆಕ್ಷನ್ ಮಾಡ್ಕೊಳ್ಬೇಕ್ರಿ. ಇದು ನಿಮಗೆ ಸ್ಕೂಲ್ ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿಂದ ಕ್ಲೋಸ್ ಮಾಡಿರಿ. ಇಲ್ಲಿ ನಿಮ್ಮದು ಸ್ಟೂಡೆಂಟ್ ಅಂದರೆ ನಿಮ್ಮ ಕ್ಲಾಸಲ್ಲಿ ಆಲ್ರೆಡಿ ಈಗ ಇನ್ನು ಆಗಿತ್ತು ಅಂತಂತಂದರೆ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಇಲ್ಲಿ ತೋರಿಸ್ತದೆ ನೋಡ್ರಿ ಎಷ್ಟೆಷ್ಟು ಎಂಟರ್ ಮಾಡಿದ್ದೀರಿ ಅಂತೇಳಿ. ಇನ್ ಕೇಸ್ ಇದು 8th 9th ಆಮೇಲೆ 10th ಅಂತ ಹೇಳಿತ್ತು ಅಂತಂದರೆ ಯಾವ್ಯಾವನ್ನ ನೀವು ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟು ಅಂಥೇಳಿ ಇಲ್ಲಿ ಡಿಸ್ಪ್ಲೇ ಮಾಡ್ತದ್ರಿ. ಆಮೇಲೆ ಎಷ್ಟು ಕಂಪ್ಲೀಟ್ ಇದ್ದಾವೆ ಆಮೇಲೆ ಇನ್ನೂ ಎಷ್ಟು ಇನ್ಕಂಪ್ಲೀಟ್ ಇದ್ದಾವೆ ಅಂಥೇಳಿ ಇಲ್ಲಿ ನೀವು ನೋಡ್ಬೋದು ರೀ. ಆಮೇಲೆ ಇವಾಗ ಆ ಸ್ಟೂಡೆಂಟಿಂದು EP GP ಅದು ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಹೇಳಿದೆ ರೀ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತ ಹೇಳಿ ಬರ್ತದೆ ರೀ. ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ ನಂತರ ಪ್ರೋಗ್ರೆಷನ್ ಮಾಡ್ಯೂಲ್ ಮೇಲೆ ಗೋ ಅಂಥೇಳಿ ಕ್ಲಿಕ್ ಮಾಡಿರಿ. ಇಲ್ಲಿ ಆಯಾ ಕ್ಲಾಸ್ ಆಮೇಲೆ ಸೆಕ್ಷನನ್ನು ಸೆಲೆಕ್ಷನ್ ಮಾಡಿಕೊಡ್ರಿ. ನಂತರ ಗೋ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನಿಮ್ಮದು ಸ್ಟೂಡೆಂಟಿಂದೆಲ್ಲ ತೋರಿಸ್ತದೆ ನೋಡ್ರಿ. ಯಾವ ಸ್ಟೂಡೆಂಟಿಂದ ಮಾಡಿದ್ರಿ ಅಂತಂದರೆ ಇಲ್ಲಿ ಡನ್ ಅಂತ ಹೇಳಿ ತೋರಿಸ್ತದೆ ರೀ. ಇನ್ ಕೇಸ್ ಏನಾದರೂ ಅಪ್ಡೇಷನ್ ಬೇಕಾಗಿತ್ತು ಅಂತಂದರೆ ಅಪ್ಡೇಟ್ ಮಾಡ್ಬೋದು ರೀ. ಕರೆಕ್ಷನ್ಸ್ ಏನಾದರೂ ಇತ್ತು ಅಂತಂದ್ರೂ ಮಾಡ್ಕೋಬೋದು. ಈಗ ಯಾವ್ಯಾವ್ದು ಇನ್ನೂ ಮಾಡಿರಂಗಿಲ್ಲ ಅದೆಲ್ಲ ಇನ್ಕಂಪ್ಲೀಟ್ ಅಂತ ಹೇಳಿ ಬಂದಿರ್ತದೆ ರೀ. ಇಲ್ಲಿ ಇದು ಆಗಿತ್ತು ಅಂತಂದರೆ ಎಲ್ಲಾನು ಡನ್ ಅಂತ ಹೇಳಿ ಬಂದಿರ್ತದೆ ರೀ. ಈ ರೀತಿ ಗ್ರೀನ್ ಕಲರಲ್ಲಿ ಬಂದಿರ್ತದೆ ರೀ. ಇಲ್ಲಿ ಈಗ ಇದು ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಆಗಿತ್ತು ಅಂತಂದರೆ ಡನ್ ಅಂತ ಹೇಳಿ ಬಂದಿದೆ ರೀ. ಇವಾಗ ಈ ಪರ್ಟಿಕ್ಯುಲರ್ ಒಂದು ಸ್ಟೂಡೆಂಟಿಂದು ನಮಗೆ EP GP EF ಮಾಡಬೇಕಾಗಿತ್ತು ಅಂತಂತಂದರೆ ಈ ಸ್ಟೂಡೆಂಟಿಂದ ಏನು ಹೆಸರಿದೆ ಅಲ್ಲ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಹೇಳಿದೆ ರೀ. ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಅಂತ ಹೇಳಿ ತೋರಿಸ್ತದೆ ರೀ. ನಿಮಗೆ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಕಾನ್ಫಿಗರೇಷನ್ ಓಪನ್ ಆಗ್ತದೆ ರೀ. ಇದು ನಿಮ್ಗೆ ಈ ರೀತಿ ಬಂತು ಅಂತಂತಂದರೆ ಇಲ್ಲಿ ನಿಮಗೆ ಕಂಪ್ಲೀಟೆಡ್ ಯಾವ್ಯಾವ್ದು ಆಗಿದೆ ಅಂಥೇಳಿ ಇಲ್ಲಿ ಕಂಪ್ಲೀಟೆಡ್ ಅಂತ ಹೇಳಿ ಬರ್ತದೆ ರೀ. ಇನ್ನೂ ಯಾವ್ಯಾವ ಹುಡುಗರ್ದು ಆಗಿಲ್ಲ ಅದನ್ನು ಏನು ಮಾಡ್ಬೇಕು ರೀ. ಇಲ್ಲಿ ಈಗ ನೋಡಿರಿ ಇದು ನಾಟ್ ಸ್ಟಾರ್ಟೆಡ್ ಅಂತ ಹೇಳಿ ಬರ್ತಿದೆ ರೀ. ಇದ್ರ ಮೇಲೆ ಏನು ಮಾಡ್ಬೇಕು ರೀ. ಫಸ್ಟ್ ಇಲ್ಲಿ ಈ ಪರ್ಟಿಕ್ಯುಲರ್ ಹುಡುಗಿ ಮೇಲೆ ಅಂದರೆ ಇಲ್ಲಿ ಒಂದು ಸ್ಟೂಡೆಂಟಿನ ನೇಮ್ ಇರ್ತದಲ್ಲ ರೀ. ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನಿಮಗೆ 4 ಪ್ರೊಫೈಲ್ಸನ್ನು ಕಾಣಿಸ್ತಾವೆ ರೀ. ಒಂದು ಜನರಲ್ ಪ್ರೊಫೈಲ್, ಎನ್ರೋಲ್ಮೆಂಟ್ ಪ್ರೊಫೈಲ್, ಫೆಸಿಲಿಟಿ ಪ್ರೊಫೈಲ್ ಆಮೇಲೆ ಪ್ರೊಫೈಲ್ ಪ್ರಿವ್ಯೂ ಅಂತ ಹೇಳಿ ತೋರಿಸ್ತದೆ ರೀ. ಇವು 4 ಸೆಷನನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಇದು ಮಾಡ್ಕೊಂಡ್ರೇ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಇಯರ್ದು ಡೇಟಾ ಕಂಪ್ಲೀಟ್ ಆಗ್ತದೆ ರೀ. ಫಸ್ಟ್ ಜನರಲ್ ಪ್ರೊಫೈಲ್ ಇಲ್ಲಿ ನೋಡ್ಬೇಕ್ರಿ. ಅದು ಏಜ್ ಆಮೇಲೆ ನೇಮ್ ಜೆಂಡರ್ ಅದೆಲ್ಲ ಕರೆಕ್ಟಾಗಿದೆನಾ ಇಲ್ಲ ಅಂಥೇಳಿ, ಆಧಾರ್ ನಂಬರ್, ಯಾವುದು ಮ್ಯಾಂಡೇಟರಿ ಫೀಲ್ಡ್ಸ್ ಇದೆ ಅಲ್ರಿ ಅದನ್ನೆಲ್ಲ ಫಿಲ್ ಮಾಡಬೇಕು ಕಂಪಲ್ಸರಿ. ಇನ್ ಕೇಸಲ್ಲಿ ಬ್ಲಡ್ ಗ್ರೂಪ್ ಏನಾರು ಕೊಟ್ಟಿತ್ತು ಅಂತಂದರೆ ಓಕೆ, ಕೊಟ್ಟಿರಲಿಲ್ಲ ಅಂದರೆ ಇದನ್ನು ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ ನಂತರ ಸೇವ್ ಮಾಡಿದ ತಕ್ಷಣ ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂಥೇಳಿ ಬಂದುಬಿಡ್ತದೆ ರೀ. ನಂತರ ಕ್ಲೋಸ್ ಮಾಡ್ಬೇಕ್ರಿ ಇದನ್ನು. ಆಮೇಲೆ ಇಲ್ಲಿ ನೆಕ್ಸ್ಟ್ ಬಂದ ತಕ್ಷಣ ಇದು ಎನ್ರೋಲ್ಮೆಂಟ್ ಪ್ರೊಫೈಲ್ ಅಂತ ಹೇಳಿ ಬರ್ತದೆ ರೀ. ಇವಾಗ GP ಆಯಿತು. ಇವಾಗ EP ಮಾಡಬೇಕು. ಈ EPಯಲ್ಲಿನೂ ಆಲ್ರೆಡಿ ಅದು ಡೇಟಾ ಇನ್ಬಿಲ್ಟ್ ಆಗಿ ತೊಗೊಂಡಿರ್ತದೆ ರೀ. ಇದು ಇನ್ಬಿಲ್ಟ್ ಆಗಿ ತೊಗೊಂಡಿತ್ತು ಅಂತಂದರೆ ಡೇಟಾ ಆಲ್ರೆಡಿ ಇನ್ಬಿಲ್ಟ್ ಆಗಿ ತೊಗೊಂಡಿರ್ತದೆ ರೀ. ಅದೇ ಡೇಟಾನ ಒಂದು ಸತಿ ನೋಡ್ಬೇಕು ರೀ. ಏನಾದರೂ ಕರೆಕ್ಷನ್ಸ್ ಇತ್ತು ಅಂತಂದರೆ ಮಾಡ್ಕೋಬೋದು. ಎಲ್ಲ ಕರೆಕ್ಟ್ ಇತ್ತು ಅಂತಂದರೆ ಸೇವ್. ಇದನ್ನು ಮತ್ತೆ ಎನ್ರೋಲ್ಡ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬಂದಿದೆ ರೀ. ಇದನ್ನು ಕ್ಲೋಸ್ ಅಂತ ಹೇಳಿ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಹೇಳಿದೆ ನೋಡಿರಿ. ನೆಕ್ಸ್ಟ್ ಇವಾಗ ಜನರಲ್ ಪ್ರೊಫೈಲ್ ಆಯಿತು, ಎನ್ರೋಲ್ಮೆಂಟ್ ಪ್ರೊಫೈಲ್ ಆಯಿತು. ಇವಾಗ ಫೆಸಿಲಿಟಿ ಪ್ರೊಫೈಲ್ ಅಂತಿದೆ ರೀ. ಇದ್ರ ಮೇಲೆ ನೋಡಿರಿ ಇಲ್ಲಿನೂ ಡೇಟಾ ಎಲ್ಲ ಇನ್ಬಿಲ್ಟ್ ಆಗಿರ್ತದೆ ರೀ. ಕೆಲವೊಂದು ಆಗಿರಲಿಲ್ಲ ಅಂತಂದರೆ ನೀವು ಮಾಡ್ಕೊಳ್ಬೇಕು ರೀ. ಇಲ್ಲಿ ವೆದರ್ ಸ್ಟೂಡೆಂಟ್ ಹ್ಯಾಸ್ ಬೀನ್ ಸ್ಕ್ರೀನ್ ಫಾರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅದು ಎಸ್ ಇತ್ತು ಅಂತಂದರೆ ಎಸ್ ಅಂತ ಹಾಕೊಂಡ್ಬಿಡ್ರಿ. ಅದರಲ್ಲಿ ಯಾವುದು ಡಿಸಬಿಲಿಟಿ ಇದೆ ಅದನ್ನು ಹಾಕೋಬೋದು. ನೋ ಅಂತಿತ್ತು ಅಂದರೆ ನೋ ಅಂತ ಮೆನ್ಷನ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಕೇಳ್ತದೆ ರೀ ವೆದರ್ ಸ್ಟೂಡೆಂಟ್ ಹ್ಯಾಸ್ ಬೀನ್ ಸ್ಕ್ರೀನ್ ಫಾರ್ ದ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತೇಳಿ ಏನಾದರೂ ಅವ್ರಿಗೆ ಹುಡುಗರಿಗೆ ಡಿಸಾರ್ಡರ್ ಇತ್ತು ಅಂತಂದರೆ ಅದನ್ನ ಇಲ್ಲಿ ಎಸ್ ಅಂತೇಳಿ ಹಾಕೊಳ್ಬೋದು ರೀ. ಇಲ್ಲಾಂದರೆ ನೋ ಅಂಥೇಳಿ ಅದನ್ನ ಒಂದು ಸತಿ ಓದ್ಕೊಂಡ್ಬಿಟ್ಟು ಅದು ಯಾವ್ಯಾವ್ದು ಹುಡುಗರದ್ದು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಟ್ರಿ. ಆ ಡೇಟಾನ ಫಿಲ್ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಕೇಳ್ತದೆ ರೀ ಸ್ಟೇಟ್ ಲೆವೆಲ್ ಆಮೇಲೆ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದಾಗ ಏನಾದರೂ ಪ್ರೈಸಸ್ ಬಂದಿತ್ತು ಅಂತಂದರೆ ಎಸ್ ಅಂತ ಹಾಕ್ರಿ. ಇಲ್ಲ ಅಂದರೆ ನೋ.
NSS ಆಮೇಲೆ NCC ನಲ್ಲಿ ಏನಾದರೂ ಇದ್ರು ಅಂತಂದರೆ ಅದನ್ನು ಹಾಕೋಬೋದು ರೀ. ನಮ್ಮ ಹತ್ರ ಇಲ್ಲ, ಸೊ ನೋ. ಆಮೇಲೆ ಇಲ್ಲಿ ಹುಡುಗರದು ಹೈಟ್ ವೇಟ್ ಕೇಳ್ತದ್ರಿ. ಇದು ಹೈಟ್ ವೇಟ್ ನಿಮ್ದು ಫಿಸಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರ್ತದ್ರಿ, ಅವೈಲೇಬಲ್ ಇರ್ತದ. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೋದು ರೀ. ನಂತರ ಸೇವ್. ಅದು ಫೆಸಿಲಿಟಿ ಡೇಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬಂದಿದೆ ರೀ. ಅದನ್ನು ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ಮತ್ತೆ ಇವಾಗ ಲಾಸ್ಟ್ ಆಪ್ಷನ್. ಈಗ ನೋಡ್ರಿ, ಇವಾಗ 3 ಆಪ್ಷನ್ಸ್ ಏನು ಫಿಲ್ ಮಾಡಿದೀವಲ್ರಿ, ಮಾಡಿದ ತಕ್ಷಣ ಇದು ಲಾಸ್ಟ್ ಕಂಪ್ಲೀಟ್ ಡೇಟಾ ಅಂತ ಹೇಳಿ ಬರ್ತದೆ ರೀ. ಅಂದರೆ ಲಾಸ್ಟ್ ಇದನ್ನು ಮಾಡಿದರೆ ಮಾತ್ರ ನೀವು ಇವಾಗ ಏನೇನು ಮಾಡಿರಲ್ರಿ 3 ಫಿಲ್ ಮಾಡಿರೋದೆಲ್ಲ ಇಲ್ಲಿ ತೋರಿಸ್ತದೆ ರೀ. ಒಂದು GP, EP ಆಮೇಲೆ FP, ಇವು 3 ಮಾಡಿದ ಮೇಲೆ ಪ್ರೊಫೈಲ್ ಪ್ರಿವ್ಯೂವನ್ನು ಕಂಪಲ್ಸರಿ ಮಾಡಿದರೆ ಮಾತ್ರ ಆ ಸ್ಟೂಡೆಂಟಿಂದು ಡೇಟಾ ಇಲ್ಲಿ ಕಂಪ್ಲೀಟ್ ಆಗ್ತದೆ ರೀ. ಇಲ್ಲ ಅಂತಂದರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ರೀ. ಇದನ್ನೇನು ಮಾಡ್ಬೇಕ್ರಿ, ಇಲ್ಲಿ ಕಂಪ್ಲೀಟ್ ಡೇಟಾ ಅಂತಿದೆ ರೀ. ಕಂಪ್ಲೀಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಇದು ಆರ್ ಯು ಶ್ಯೂರ್ ಯು ವಾಂಟ್ ಟು ಕಂಪ್ಲೀಟ್ ದ ಡೇಟಾ ಅಂತಿದೆ ರೀ. ಇದಕ್ಕೆ ಓಕೆ ಅಂತ ಹೇಳ್ರಿ. ಡೇಟಾ ಕಂಪ್ಲೀಷನ್ ಇಸ್ ಕಂಪ್ಲೀಟೆಡ್ ಅಂತೇಳಿ ಬಂದಿದೆ ರೀ. ಇವಾಗ ನೀವು ಇದನ್ನು ಜಸ್ಟ್ ಓಕೆ ಮಾಡಿ ಬಿಡಬೇಕಾಗಿತ್ತು ಅಂತಂದರೆ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಈಗ ನೆಕ್ಸ್ಟ್ ಇನ್ನೂ ಯಾರ್ಯಾರ್ದಿದೆ ಸ್ಟೂಡೆಂಟ್ಸಿಂದು ಎಲ್ಲ ಮಾಡಬೇಕಾಗಿತ್ತು ಅಂತಂದರೆ ಬ್ಯಾಕ್ ಟು ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ ಅಂತೇಳಿ ಕ್ಲಿಕ್ ಮಾಡ್ಬೋದು ರೀ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇನ್ನು ಮತ್ತೆ ಯಾರ್ದು ಇನ್ನೂ ಪೆಂಡಿಂಗ್ ಇದೆ ಅಲ್ರಿ, ಈಗ GP, EP ಆಮೇಲೆ FP ಮಾಡೋದು ಯಾರ್ದಿದೆ ಅಲ್ರಿ, ಯಾರ್ಯಾರು ಕಂಪ್ಲೀಟ್ ಆಗಿದೆ ಈ ಟೈಪ್ ಬರ್ತದೆ. ಯಾರ್ಯಾರು ದಿನ ಕಂಪ್ಲೀಟ್ ಆಗಿಲ್ಲ ಡೈರೆಕ್ಟಾಗಿ ಸ್ಟೂಡೆಂಟ್ ಡ್ಯಾಶ್ ಬೋರ್ಡ್ಗೆ ಹೋಗ್ತದೆ ರೀ. ಅದು ಈಗ ಇನ್ನೂ ಯಾರ್ಯಾರ್ದಾಗಿಲ್ಲ ನಾಟ್ ಸ್ಟಾರ್ಟೆಡ್, ಮತ್ತೆ ಅಗೇನ್ ಡೈರೆಕ್ಟಾಗಿ ಇಲ್ಲಿಂದನೇ ಕ್ಲಿಕ್ ಮಾಡ್ಕೋಬೋದು ರೀ. GP ಇಂದನೇ ಕ್ಲಿಕ್ ಮಾಡ್ಕೋಬೋದು. ಥ್ಯಾಂಕ್ ಯು.